ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪೂರ ಮನೆಗೆ ಪೇಂಟ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿ, ತಲೆಯೆಲ್ಲ ಫುಲ್ ಡಿಸ್ಟ್ರಿಕ್ಟ್. ಒಮ್ಮೆಗೆ ಎಲ್ಲ ರೆಡಿ ಮಾಡಿಬಿಟ್ಟು ಸ್ನಾನ ಮಾಡೋಣ ಅಂತ ಹೇಳಿ ಸ್ನಾನ ಮಾಡಿಲ್ಲ. ಫುಲ್ ಪೇಂಟ್ ಎಲ್ಲ ಆಗೋಯ್ತು ನೀಟಾಗಿ. ಇವಾಗ ನೋಡಿ, ಅಡುಗೆ ಮನೆಯದೆಲ್ಲ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ನಾನು ಮತ್ತು ನನ್ನ ಬಂಗಾಳಿ ಮಗ, ನಾನು ಮತ್ತು ನನ್ನ ಪವನ ಇಬ್ಬರು ತೊಳ್ಕೊಬಂದಿಟ್ಟಿರೋದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇಲ್ಲಿಗೆ ಪಾತ್ರೆಗಳೆಲ್ಲ ಜೋಡಿಸ್ಕೋಬೇಕು. ಸೊ ಅದಕ್ಕಿಂತ ಮುಂಚೆ ಒರೆಸ್ಕೊಂಬಿಡೋಣ ಅಂತ ನೋಡಿ ನೀರು ತೊಗೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಒರೆಸ್ಕೊಂಬಂದ್ಬಿಟ್ರೆ ನೋಡಿ ಆಚೆ ಕಡೆ ಇದೆಯಲ್ಲ, ಈ ಸರಕನ್ನ ಎತ್ಬೋದು ಗೈಸ್. ಇಲ್ಲಾಂದರೆ ಎತ್ತಕ್ಕಾಗಲ್ಲ. ಮಧ್ಯಾಹ್ನ ಮಕ್ಕಳು ತುಂಬ ಹೊಟ್ಟೆ ಹಸಿತು ಅಂದ್ಬಿಟ್ಟು ಅವ್ರು ನೋಡಿ ಇಲ್ಲೇ ಕುಕ್ಕರ್ ಇಲ್ಲೇ ಕುಗ್ಸಿ ರೈಸ್ ಮಾಡಿದೆ. ಇಲ್ಲೇ ಕುಗ್ಗಿ ರೈಸ್ ಮಾಡಿದ್ದಾಯಿತು ನೋಡಿ. ಒರೆಸಿಲ್ಲ ಕಣಪ್ಪ, ನಾನು ಯಾವಾಗ ಒರೆಸಾದ್ಮೇಲೆ ಇಡುವ ಸುಮ್ಮನೆ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ಸೊ ಟೈಮ್ ಇಲ್ಲ. ಫುಲ್ಲು ಕ್ಲೀನಾಗಿ ಎಲ್ಲ ಇಟ್ಟಾದ್ಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಎಲ್ಲನೂ ಐಟಮೆಲ್ಲ ಸುರಿದು ಮಕ್ಕಳು ನೋಡಿ ಪೇಪರ್ದಾಗ ಸುರಿದು ಇಟ್ಟಿದ್ರೆ ಎಲ್ಲ ಡಿಸೈನ್ ಮಾಡಿ ಇಕ್ಕವ್ರೆ. ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದೆ. ಸೊ ಇವಾಗ ನೋಡಿ ಇಷ್ಟು ತೊಳೆಯೋದಿದೆ. ಇಷ್ಟು ತೊಳೆದ್ಬಿಟ್ಟು ಪಾತ್ರೆ ತೊಳೆದು ಜೋಡಿಸ್ಬೇಕು. ಇವಾಗ ತೊಳೆದಿರೋ ಪಾತ್ರೆಗಳಿಗೆಲ್ಲ ಫಿಲ್ ಮಾಡಬೇಕು. ಈ ಮುಖ ಅಂತೂ ನಿಜವಾಗ್ಲೂ ನೋಡೋಕ್ಕಾಗ್ತಾಯಿಲ್ಲ. ಸಾಕಾಗು ನಿಜವಾಗ್ಲೂ ಒಬ್ಬಳೇ ಮಾಡೋದಂತೂ ತುಂಬ ಕಷ್ಟ ಇದೆ. ಪೇಂಟ್ ಮಾಡಿದಾಗ ಏನಾದರೂ ಮನೆ ಕೆಲಸ ಇದ್ದಾಗ ಈ ಥರ ಎಲ್ಲ ಬಾಕ್ಸ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಳೆಕಾಳು, ಇದು ಪಿಕಲ್ದು, ಸೊ ಗಾಜಂದು, ಇದೆಲ್ಲದಕ್ಕೂ ಇವಾಗ ಫಿಲ್ ಮಾಡ್ಕೊಳ್ಳೋಣ. ಒಂದೊಂದಾಗಿ ಎಲ್ಲದಕ್ಕೂ ಈ ಥರ ತುಂಬ್ಕೊತಾ ಇದ್ದೀನಿ. ಅಕ್ಕಿ ಮಿಕ್ಸ್ ಮಾಡಿಬಿಟ್ಟಿದೆ ಬೇಳೆಕಾಳು ಒಳಗಡೆಗೆ. ಅದು ವಾಶ್ ಮಾಡಬೇಕಿದ್ರೆ ಅದು ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದು ಹೊರಟೋಗ್ಬಿಡುತ್ತೆ ನೋಡಿ. ಸೋಪಲ್ಲೆಲ್ಲ ತೊಳ್ದು ನನ್ನ ಕೈ ಫುಲ್ ಶೈನಿಂಗ್ ಜಿಡ್ ಅಂಟು ಥರ ಎಣ್ಣೆ ಹಾಕಿರೋ ಥರ ಇದೆ ನೋಡಿ. ಸೋಪಲ್ಲಿ ಪಾತ್ರೆ ತೊಳೆಯೋದು, ಇದು ಮನೆಯೆಲ್ಲ ಸ್ವಲ್ಪ ಉಜ್ಜಿದೆ, ಅದಕ್ಕೆ ತುಂಬಿಟ್ಟಿದ್ದೀನಿ. ಇವಾಗ ಒಂದೊಂದೇ ಕ್ಯಾಪ್ ಹಾಕ್ಬಿಟ್ಟು ತೊಗೊಂಡೋಗಿ ಬಿಟ್ಬಿಡ್ಬೇಕು. ನಾಳೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗಬೇಕು ಊರಲ್ಲಿ. ಯಾರ್ದು ಅಂತ ನಾಳೆ ಬ್ಲಾಗಲ್ಲಿ ಹೇಳ್ತೀನಿ ಗೈಸ್. ಫಸ್ಟ್ ಇದೆಲ್ಲ ಎತ್ತಿಕ್ಕಿ ಇನ್ನೊಂದು ಸಲ ಮನೆ ಒರೆಸಿ ಆಚೆ ಎಲ್ಲ ಫುಲ್ಲು ಅಂಡ್ಬಿಟ್ಟಿದ್ವಲ್ಲ, ಸೊ ಅದೆಲ್ಲ ಕ್ಲೀನ್ ಮಾಡಿದ್ದೀನಿ. ಅದೆಲ್ಲ ಮತ್ತೆ ಇದು ಮಾಡಿ ಸ್ನಾನ ಮಾಡಿ ಮಕ್ಕಳೇ ಸ್ನಾನ ಮಾಡಿಸಿ ರಾತ್ರಿ ಅಡುಗೆ ಮಾಡಿ ಊಟ ಮಾಡಬೇಕು. ಇನ್ನು ಇಷ್ಟೊಂದು ಕೆಲಸ ಬಾಕಿಗಳಿವೆ. ಮಾಡ್ಕೊತ ವಿಡಿಯೋ ಆದರೆ ಮಾಡ್ಕೊತೀನಿ ಅಷ್ಟೇ. ನಿಜವಾಗ್ಲೂ ಒಬ್ಬರೇ ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋಕ್ಕಂತೂ ಸೀರಿಯಸ್ಸಾಗಿ ಆಗಲ್ಲ. ಅದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಒಂದೊಂದಾಗಿ ತೊಗೊಂಡೋಗಿ ಜೋಡಿಸ್ಬಿಡೋಣ. ಈ ಥರ ಇಟ್ಕೊಂಡಿದ್ದೀನಿ. ಕೆದಾಕ್ಬಿಟ್ರೆ ಡಮಾರ್ ಗಾಜಿದು. ಸೊ ಹಾಗಾಗಿ ಎಷ್ಟೊಂದಿತ್ತು ಗೊತ್ತಾ. ನಾನೇ ಇದನ್ನು ತುಂಬ ಎಸ್ದುಬಿಟ್ಟೆ. ಸೀರಿಯಸ್ಸಾಗಿ ಹೇಳ್ಬೇಕಂದ್ರೆ ಇದೇ ಚೆನ್ನಾಗಿದೆ. ಮಿನಿಮಮ್ ಯೂಸಲ್ಲಿ ಉಪಯೋಗಿಸ್ಕೋಬೋದು. ಎಲ್ಲ ಜೋಡಿಸ್ಕೊಳ್ಳೋಣ ಬನ್ನಿ ಗೈಸ್. ನೋಡಿ ನೀಟಾಗಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನಾನು ಹೆಂಗೆ ಬೇಕು ಹಂಗೆ ಐಟಮ್ನ ನಿಜವಾಗ್ಲೂ ತುಂಬಲ್ಲ. ಯಾಕೆಂದರೆ ನಮ್ಮದೇ ಅಂಗಡಿ ಇರೋದ್ರಿಂದ ನನಗೆ ಎಷ್ಟು ಬೇಕಷ್ಟು ತೊಗೊಂಬಂದು ತುಂಬ್ಕೋತೀನಿ. ಅದು ಊರಿಂದ ತಂದಿರೋ ಕೈಯಣ್ಣು ಏನೋಗೋಯ್ತು ಗೊತ್ತಾ, ಇಷ್ಟು ಒಂದೇ ಒಂದು ಚೂರು ಖಾಲಿ ಮಾಡ್ತೀವಿ, ಇಷ್ಟು ಆಚೆ ಕಡೆ ಚೆಲ್ಲೋಗ್ಬಿಡ್ತು. ಹೊಸಿ ಬೇಜಾರಾಗಲಿಲ್ಲ ಗೈಸ್. ಸಿಕ್ಕಾಪಟ್ಟೆ ಹೊಟ್ಟೋಗೋಯ್ತು. ಏನೋ ಇದರಲ್ಲಿ ಖಾರ ಪುಡಿ ಮತ್ತು ಇದ್ರಲ್ಲಿ ಸ್ವಲ್ಪ ಇದೆ ಖಾರ ಪುಡಿ. ಇದರಲ್ಲಿ ಏನಿದೆ ಗೊತ್ತಾ, ಖಾಲಿ ಬಾಕ್ಸ್ ತುಂಬಿದ್ದೀನಿ ಸದ್ಯಕ್ಕೆ. ರಾಗಿ ಹಸಿಟ್ಟು ಡಬ್ಬ ಇದು ಇಷ್ಟು ಮಾಡಿಕೊಂಡಿದ್ದೀನಿ. ಇಷ್ಟು ದಿನ ಪ್ಲಾಸ್ಟಿಕ್ ಬಾಟಲ್ ಇತ್ತು, ಇದು ಮೇಲೆ ತೆಗೆದು ಹಾಕ್ಬಿಟ್ಟಿದೆ. ಇದನ್ನು ಇವಾಗ ತೊಗೊಂಡಿದ್ದೀನಿ ನೀರು ಕುಡಿಯೋದಕ್ಕೆ ಅಂತ. ಇವಾಗ ಈ ಥರ ಎಲ್ಲ ಅಂಡಿರೋದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಕಸ ಗುಡಿಸ್ಬಿಟ್ಟು ಒರೆಸ್ಕೊರ್ಬೇಕು ನೋಡಿ. ಆಚೆ ಕಡೆ ಎಷ್ಟು ತುಂಬಿದೆಯೋ ಇನ್ನೂ ಫ್ಯಾನ್ ನೋಡ್ತಾ ಇದ್ದ ನೋಡಿ. ಆಚೆ ಕಡೆ ಹೆಂಗೆ ಬೇಕಂಗೆ ತುಂಬಿದ್ವಿಲ್ಲ, ಅದು ಇನ್ನೂ ಇಷ್ಟಿದೆ. ಅದೆಲ್ಲ ತೊಗೊಂಡೋಗಿ ಎಲ್ಲರೂ ಔಟ್ಸೈಡ್ ಹಾಕಬೇಕು. ಕಸ ನೀರು ಬರ್ತಾರಲ್ಲ ಅವಾಗದ್ದು ಹಾಕಬೇಕು. ಇಷ್ಟು ಕಸ ವೇಸ್ಟೇಜ್ ಕಸ ಇರೋದು.
ಇನ್ನು ಇದೆಲ್ಲ ತೊಳಿಬೇಕು ಗೈಸ್. ಏನು ಗೊತ್ತಾ, ನಮ್ಮ ಮನೆಯವರು ಕಿಟಕಿ ಇದು ಇಲ್ಲಿ ಪೇಂಟ್ ಮಾಡೇ ಇರಲಿಲ್ಲ, ಅವ್ರು ಹೊರಟೋಗ್ಬಿಟ್ರು. ಇವರೇ ಪೇಂಟ್ ಮಾಡಿದ್ದಾರೆ. ಎಲ್ಲ ನೋಡೋ ನೀವೇ ಮಾಡ್ಬೋದು ಅಂತ ಕೇಳಲಿಲ್ಲ, ಇವಾಗ ಅವರೇ ಮಾಡಿದ್ದಾರೆ ಗೈಸ್. ಹಾಂ ಆಯಿತು. ಇದು ಹೊಸ ಬೆಡ್ಶೀಟ್ ತಂದಿದ್ದಾರೆ, ಬೆಡ್ಗೆ ಶೀಟು, ನಿಮ್ಮ ಕವರು. ನಾನು ಬೆಳಗ್ಗೆ ತಾನೇ ನಿಜ ಹೇಳ ಅನ್ಕೊತಾ ಇದ್ದೆ, ಯೆಲ್ಲೋ ಕಲರು ಈ ಥರ ಬೆಡ್ ಮೇಲೆ ಹಾಕೋಣ ಚೆನ್ನಾಗಿರುತ್ತೆ ಅಂತ. ಇವರು ಆಲ್ಮೋಸ್ಟ್ ಆಲು ಯೆಲ್ಲೋ ಕಾಂಬಿನೇಷನ್ಸ್, ಎಲ್ಲೋ ಅಲ್ಲ, ಇದು ಕ್ರೀಮ್ ಕಲರು, ಬಟ್ ಫ್ಲವರ್ಸ್ ಎಲ್ಲ ಅದೇ ಥರ. ಓಕೆ ಅದನ್ನು ಉಲ್ಟಾ ಹಾಕ್ಬಿಟ್ಟಿದ್ದಾರೆ, ಸರಿ ಮಾಡ್ತಾಯಿದ್ದಾರೆ ಗೈಸ್. ಹಿಂಗೆ ಗೊತ್ತಾ, ಈ ರೂಮ್ಗೆ ನಾವು ಈ ಮನೆಗೆ ಬಂದು 6 ಇಯರ್ ಆಗ್ತಾಯಿದೆ. ಇದೇ ಫಸ್ಟ್ ಟೈಮ್ ಈ ರೂಮಲ್ಲಿ ಮಲ್ಕೊಳ್ಬೇಕು ಅಂತೇಳಿ ಮಲ್ಕೊತಾ ಇರೋದು. ಆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾವು ಆ ಕಡೆ ರೂಮಲ್ಲಿ ಮಲ್ಕೊತಾ ಇದ್ವಿ. ನೋಡಿ ಕಲ್ಲರ್ ಅಂತೂ ಸೂಪರಾಗಿದೆ. ಇವ್ರನ್ನ ಗಲೀಜು ಕಾಲಲ್ಲಿ ಹತ್ತಿಸ್ದೆ ಮೇಂಟೈನ್ ಮಾಡೋದಿರೋದು. ಅಲ್ಲಿ ಆಲ್ರೆಡಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ನೋಡೋಣ ಗೈಸ್. ಫೈನಲಿ ಕೆಲಸ ಮುಗಿಸಿ ಸ್ನಾನ ಮಾಡಿ ಊಟ ಮಾಡೋ ಸಮಯ ಬಂದಿದೆ. ನೋಡಿ, ಊಟಕ್ಕೆ ಚಿಪ್ಸು ಮತ್ತು ದಾಲ್ ಮಾಡಿದೆ, ಬೇಳೆ ಸಾಂಬಾರು, ಮಧ್ಯಾಹ್ನ ಮುದ್ದೆ. ಊಟ ಮಾಡಿಬಿಟ್ಟೆ ಮಲ್ಕೊಂಡ್ರೆ ಸಾಕು. ಒಬ್ಬರೇ ನಿಜವಾಗ್ಲೂ ಹೇಳ್ತೀನಿ, ಪೇಂಟ್ ಮಾಡಿದಾಗ ಏನಾದರೂ ಕೆಲಸ ಇದ್ದಾಗ ಒಬ್ಬಳೇ ಮಾಡೋದು ತುಂಬ ಕಷ್ಟ ಆಗುತ್ತೆ. 3 ದಿನದಿಂದ ಎಷ್ಟೊಂದು ರಿಸ್ಕ್ ತೊಗೊಂಡು ಮಾಡಿದ್ದೀನಿ ಗೊತ್ತಾ. ಯಪ್ಪ, ಫುಲ್ ಎಲ್ಲ ಒರೆಸಿ ನೋಡಿ ಕ್ಲೀನ್ ಮಾಡಿ ಮಡ್ಗೋಷ್ಟ್ರಾಗೆ ನಿಜ ಸಾಕಾಯಿತು. ನಮ್ಮ ಮನೆಯವರು ದಿವಾನ್ ಕಾಟನ್ ಬಿಟ್ಟು ಏನು ಎತ್ತಿಕ್ಕಿಲ್ಲ, ಎಲ್ಲ ನಾನೇ ಮಾಡಿದ್ದು. ಎಲ್ಲ ಊಟ ಹೋಗ್ಬಿಟ್ಟು ಮಲ್ಕೋತೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೆಲ್ಲನೆ ಮಾತಾಡ್ತಿದ್ದೀನಿ, ಎಲ್ಲರೂ ಮಲಗಿದ್ದಾರೆ ಅಂತ ಅಷ್ಟೇ. ಸಪೋರ್ಟ್ ಮಾಡಿ. ಸುಷ್ಮಾ ಸಂತೋಷ್ ವ್ಲಾಗ್ ಅಂತ. ನಿಮಗೆ ನಮ್ಮ ಚಾನಲ್ ಹೆಚ್ಚು ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಾಳೆ ಬ್ಲಾಗ್ನ ಊರಿಗೆ ಹೋಗ್ತಾಯಿದ್ದೀನಿ. ಮಾಡ್ತೀನಿ ಗೈಸ್.